ನಮಸ್ತೆ ಫ್ರೆಂಡ್ಸ್, ಇದು ಮೊನ್ನೆ ಕಲಬುರ್ಗಿಗೆ ಹೋಗಿದ್ವಲ್ಲ ಡಿ ಮಾರ್ಟ್ಗೆ. ಅಲ್ಲಿದ್ದು ವಿಡಿಯೋ ನೋಡಿ ಫ್ರೆಂಡ್ಸ್. ಇವಾಗ ಡಿ ಮಾರ್ಟ್ಗೆ ಹೋಗಿ ಸ್ವಲ್ಪ ಐಟಮ್ಸ್ ತೊಗೋಬೇಕಾಗಿತ್ತು. ಹಾಗಾಗಿ ಅಮ್ಮ, ನಾನು, ತಂಗಿ ಹೋಗಿದ್ದೀವಿ ರೀ ಡಿ ಮಾರ್ಟ್ಗೆ. ಹಾಗೆ ಅಲ್ಲಿ ತೊಗೋತಾ ಇದ್ದೀವಿ ರೀ. ಏನು ತೊಗೋತೀವಿ ಏನಿಲ್ಲ ಅನ್ನೋದು ಕೂಡ ನಾ ಏನು ತೊಗೊಂಡೆ ಅನ್ನೋದು ನಾ ವಿಡಿಯೋದಾಗ ಆಮೇಲೆ ತೋರಿಸ್ತೀನಿ ರೀ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಅಮ್ಮ ನಾನು ನಮಗೇನು ಬೇಕೋ ಅದನ್ನು ನೋಡಿ ತೊಗೋತಾ ಇದ್ದೇವೆ. ಹಾಗೆ ಸ್ವಲ್ಪ ಐಟಮ್ಸ್ ತೊಗೊಂಡಿದ್ವಲ್ಲ, ಜಾಸ್ತಿ ಏನು ತೊಗೊಳಿಲ್ರಿ. ಅಂದ್ರೂ ಕೂಡ 2,500 ಆಯ್ತು ರೀ. ಹಾಗೆ ಡಿ ಮಾರ್ಟಲ್ಲಿ ಜಾಸ್ತಿ ವಿಡಿಯೋ ಮಾಡೋಕೆ ಕೊಡಲಿಲ್ಲ ರೀ, ಅಲೌಡ್ ಇಲ್ಲ ಅಂತ ಹೇಳ್ತಾಯಿದ್ರು. ಹಾಗಾಗಿ ಮತ್ತು ಶಾಪುರ ಬಳಿ ನರ್ಸರಿ ಇತ್ತು ರೀ, ಒಂದು ಸ್ವಲ್ಪ ಗಿಡಗಳು ಬೇಕಾಗಿತ್ತಲ್ರಿ. ಹಾಗಾಗಿ ಅಲ್ಲಿ ಬಂದು ಗಿಡಗಳು ನೋಡಕತ್ತೀವಿ ರೀ. ಹಾಗೆ ನಿಮಗೂ ಕೂಡ ಶೇರ್ ಮಾಡಿದ್ರೆ ಆಯ್ತು ಅಂತ ಮಾಡ್ತಾಯಿದ್ದೀವಿ ನೋಡಿರಿ. ಎಲ್ಲ ಥರ ವೆರೈಟಿ ಗಿಡಗಳು ಅದಾವೆ ರೀ. ಹಾಗಾಗಿ ಕೆಲವೊಂದು ನಮಗೆ ಬೇಕಾಗಿರೋದು ಸಿಕ್ಕವು, ಇನ್ನೊಂದು ಸ್ವಲ್ಪ ಸಿಗಲಿಲ್ಲ. ಹಾಗಾಗಿ ಅದನ್ನು ತೊಗೊಳ್ತಾ ಇದ್ದೀವಿ. ಇಲ್ಲಿ ನೋಡಿರಿ, ದಾಸವಾಳ ಆರೆಂಜ್ ಕಲರು, ರೆಡ್ಡು, ಪಿಂಕು ಮತ್ತು ವೈಟು, ಈ ಥರ ಎಲ್ಲ ಥರ ದಾಸವಾಳ ಇದ್ದವು ರೀ. ಹಾಗೆ ಬೇರೆ ಥರನೂ ಇದ್ದವು. ಮತ್ತು ರೋಜು, ಚಿಕ್ಕ ಚಿಕ್ಕ ರೋಜ್ ಇರುತ್ತಲ್ಲ, ಆ ಥರನೂ ಇದ್ದವು. ಮತ್ತು ದೊಡ್ಡ ದೊಡ್ಡ ರೋಜು ಮತ್ತು ಅದ್ರಾಗೂ ಕೂಡ ಕಲರ್ಸ್ ಇದ್ದವು ರೀ. ಇಲ್ಲಿ ಫುಲ್ಲು ನೋಡಿರಿ ದಾಸವಾಳದ ಗಿಡಗಳೇ ಅವ ನೋಡಿರಿ. ಅಮ್ಮ ತಂಗಿ ಎಲ್ಲ ಒಳಗೆ ಹೋಗ್ಬಿಟ್ಟು ಎಲ್ಲ ನೋಡಿ ಓಡಾಡಿ ಯಾವ್ದು ಬೇಕು ಅಂತಂದು ಕೇಳಿಬಿಟ್ಟು ತೊಗೊಳಕತ್ತಿದ್ರಿ. ರೇಟ್ ಬಂದು ಎಷ್ಟಂದ್ರೆ 100 ರೂಪಾಯಿ ಅಂತ ಹೇಳಕತ್ತಾರೆ. ಒಂದು ಗಿಡಕ್ಕೆ 100 ರೂಪಾಯಿ ತೊಗೊಳಕತ್ತಾರೆ. ನನಗೆ ಗಿಡಗಳು ಬೆಳೆಸೋದಂದ್ರೆ ತುಂಬಾ ಇಷ್ಟ ರೀ ಫ್ರೆಂಡ್ಸ್. ಹಾಗಾಗಿ ನನಗೆ ಇಲ್ಲಿ ತೊಗೊಂಡು ಇಟ್ಕೋಕ್ಕಾಗಲ್ಲ ರೀ ಅಮ್ಮವ್ರ ಮನೆಯಾಗ. ಹಾಗೆ ಅವರು ತೊಗೊಂಡು ಇಟ್ಕೋತಾರಲ್ರಿ. ಹಾಗಾಗಿ ಅಲ್ಲೇ ಇರ್ತಲ್ಲ ಬಿಡು ಅಂತಂದ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ನಾನು ತೊಗೊಳ್ತಾ ಇಲ್ಲ, ಅಮ್ಮ ತೊಗೋತಾ ಇದ್ದಾರೆ. ಯಾಕಂದ್ರೆ ಸ್ವಂತ ಮನೆ ಇರ್ಬೇಕು ರೀ. ಸ್ವಂತ ಮನೆ ಇದ್ದರೆ ನಾವು ಎಷ್ಟು ಗಿಡಗಳು ಅದನ್ನು ತೊಗೊಂಡು ಇಟ್ಕೊಂಡು ಹಚ್ಬೋದು ರೀ. ಹಾಗಾಗಿ ನನಗೆ ಅಷ್ಟು ಇಷ್ಟ ಆಗಲ್ಲ. ಅವ್ರ ಅಮ್ಮ ತೊಗೋಕತ್ತಾರಲ್ರಿ, ಅದಕ್ಕೆ ಮತ್ತೆ ಯಾಕಂತಂದು ಬಿಟ್ಟೇನಿ ರೀ ನಾನು. ಹಾಗೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಇನ್ ಕೇಸ್ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ನೋಡಿರಿ, ಇಲ್ಲೆಲ್ಲ ನೋಡಕತ್ತಾರೆ ಅಮ್ಮಗೂ ಕೂಡ ನನ್ನಂಗೆ ಗಿಡ ಅಂದರೆ ತುಂಬಾ ಇಷ್ಟ ರೀ. ತುಂಬ ಗಿಡಗಳು ಹಚ್ಚಬೇಕು ಅಂತ ಅನ್ನೋದು ಅವ್ರಿಗೆ ರೀ. ಯಾಕಂದರೆ ಡೈಲಿ ದೇವರಿಗೆ ಹೂವು ಏರಿಸ್ಬೇಕು ಅಂತಂದರೆ ಮನೆಯಲ್ಲಿದ್ದರೆ ತುಂಬ ಚೆನ್ನಾಗಾಗುತ್ತೆ. ಹೊರಗಡೆ ತಂದು ಏರ್ಸೋದಕ್ಕಿಂತ ಮುಂಚೆ ಮನೆಯಲ್ಲಿ ನಾವು ಬೆಳೆಸಿ ದೇವರಿಗೆ ಹೂವು ಏರ್ಸೋದ್ರಿಂದ ತುಂಬಾ ಖುಷಿ ಆಗುತ್ತೆ ಅಂದ್ಬಿಟ್ಟು ಇವಾಗ ನೋಡ್ತಾ ಇದ್ದಾರೆ. ಇಲ್ಲೆಲ್ಲ ರೋಸ್ ಗಿಡ ನೋಡಿರಿ. ಆ ಕಡೆ ರೋಸ್ ಗಿಡ ಇಟ್ಟಾರೆ, ಈ ಕಡೆ ನೋಡಿರಿ ಇಲ್ಲೆಲ್ಲ ಫುಲ್ಲು ರೋಸ್ ಗಿಡ ಅವ್ರಿ. ಆ ಕಡೆ ಸೈಡ್ ಏನು ಕಾಣಿಸ್ತಾ ನೋಡಿರಿ, ಫುಲ್ಲು ರೋಸ್ ಗಿಡ ರೀ. ಈ ಕಡೆ ಎಲ್ಲ ನಮಗೆ ಯಾವುದು ಆ ಕಡೆನ ಹಿಂದ್ಗಡೆ ಕೂಡ ಹಾಕ್ಯಾರ ದೊಡ್ಡ ದೊಡ್ಡದು ಶೋಕೇಸ್ ಗಿಡಗಳು ಹಿಂಗೆ ಇರ್ತಾರಲ್ರಿ, ಹೊರಗಡೆಗೆ ಶೋಕ ಅದಕ್ಕೆ ಅಂಥವು ಕೂಡ ಇತ್ತು. ಹಾಗೆ ತಗೊಂಡು ಮನೆಗೆ ಬಂದೆ ನೋಡಿ ಫ್ರೆಂಡ್ಸ್. ಇವು ಒಂಥರ ಚಾಕ್ಲೇಟ್ ರೀ. ನನ್ನ ಮಕ್ಳಿಗೆ ತುಂಬ ಇಷ್ಟ ರೀ. ಹಂಗಾಗಿ ಅವೆರಡು ಒಂದು ತೊಗೊಂಡ್ರೆ ಒಂದು ಫ್ರೀ. ಹಾಗೆ ಸಾಕ್ಸು ಮತ್ತು ಗೋಡಂಬಿ, ದ್ರಾಕ್ಷಿ ಮತ್ತು ನಿಂಬೋಳಿ ಪೇಪರ್ಮಿಂಟ್ ಅದು, ಮತ್ತು ಬಾದಾಮ್ ಒಂದು ಸ್ವಲ್ಪ ಉಳಿದಿದ್ದು ರೀ. ಇನ್ನು ಬಾದಾಮು ಮತ್ತು ಗೋಡಂಬಿ, ದ್ರಾಕ್ಷಿ ಸ್ವಲ್ಪನೇ ಇತ್ತು ರೀ ಮನೆಯಾಗ. ಹಾಗೆ ಒಂದು ಸ್ವಲ್ಪ ಇತ್ತು ಕೆಲಸ ಅಂತ ಹೋಗಿದ್ವಲ್ಲ, ಹಾಗೆ ತೊಗೊಂಡು ಬಂದ್ರೆ ಆಯ್ತು ಅಂದ್ಬಿಟ್ಟು ತೊಗೊಂಡೀವಿ ರೀ. ಇವಾಗ ಡಬ್ಬಾದಾಗ ಒಂದಿಷ್ಟು ಹಾಕೀನಿ ರೀ, ಮಿಕ್ಕಿದ್ದು ಕಡೆಯಾಕೆ ಇಟ್ಟೀನಿ ರೀ. ಇದು ದ್ರಾಕ್ಷಿ ರೀ, ಒಣ ದ್ರಾಕ್ಷಿ ಒಂದಿಷ್ಟು ಪ್ಯಾಕೆಟ್, ಇನ್ನೂ ಒಂದಿಷ್ಟು ಅದಾವೆ ರೀ. ಹಾಗಾಗಿ ಹೊಡೆದಿಲ್ರಿ. ಇದು ಹಣೆಗೀರು ನೋಡಿರಿ, ಬಾಚಿನ ಕೊಂಬು, ಅವು ಕೂಡ ತೊಗೊಂಡೇನಿ ರೀ. 60 ಅದ ರೀ. ಮತ್ತು ನೇಲ್ ಕಟ್ರ್ ಒಂದು ಬೇಕಾಗಿತ್ತು ರೀ. ನೋಡಿರಿ ಇಷ್ಟಕ್ಕೆ ನೋಡಿ ಫ್ರೆಂಡ್ಸ್, ಎಷ್ಟಂದ್ರೆ ಇದು 150 ನೋಡಿರಿ, 149 ರೀ. ಸಾಕ್ಸ್ ಅಂದ್ರೆ 6 ಅದಾವೆ ರೀ ಸಾಕ್ಸು.
ಚಾಕ್ಲೇಟ್ ರೀ ಪೈಪ್ ಗತ್ಲೆ ತುಂಬ ಚೆನ್ನಾಗಿರ್ತಾರೆ ಚಾಕ್ಲೇಟ್. ಹಾಗಾಗಿ ತೊಗೊಂಡೆ ರೀ. ಇಷ್ಟೆಲ್ಲ ತೊಗೊಂಡು ಬಂದೆ ನೋಡಿರಿ. ಎಷ್ಟಕ್ಕೆ ಸರಿ 2500 ಹೋಯ್ತು ರೀ. ಎಷ್ಟಕ್ಕೆ ಮೊನ್ನೆ ಹಬ್ಬದಾಗೆ ತೊಗೊಂಡಿದ್ದೀನಿ ರೇಷನ್. ಹಂಗಾಗಿ ನನಗೇನು ಬೇಕಾಗಿತ್ತು ಅಷ್ಟೇ ತೊಗೊಂಡು ಡಿಮಾರ್ಟ್ಗೆ ಹೋಗಿ ತೊಗೊಂಡು ಬಂದೇವಿ ಫ್ರೆಂಡ್ಸ. ಇಲ್ಲಿಗೆ ವಿಡಿಯೋ ಏನು ಮಾಡಕತ್ತೀನಿ ನೋಡಿ ಫ್ರೆಂಡ್ಸ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ನಿಮ್ಗೆ. ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.